ಯಾದಗಿರಿ ಜಿಲ್ಲೆಯ ಸುರಪುರದಲ್ಲಿ ಮಾನವ ಬಂಧುತ್ವ ವೇದಿಕೆಯಿಂದ ಮಕ್ಕಳಿಗೆ ಹಾಲನ್ನ ವಿತರಣೆ ಮಾಡಲಾಯಿತು. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿ ಗಾಂಧಿ ವೃತ್ತದಲ್ಲಿ ಮಾನವ ಬಂಧುತ್ವ ವೇದಿಕೆ ಮತ್ತು ಬುದ್ಧ ಬಸವ ಅಂಬೇಡ್ಕರ್ ಜನಜಾಗೃತಿ ಸಮಿತಿ ಸುರಪುರ ವತಿಯಿಂದ ಗಾಂಧಿ ವೃತ್ತದಲ್ಲಿ ಮತ್ತು ಸುರಪುರ ಅಂಗನವಾಡಿ ಕೇಂದ್ರದಲ್ಲಿ ಬಡ ಮಕ್ಕಳಿಗೆ, ನಿರ್ಗತಿಕರಿಗೆ, ಅಪೌಷ್ಟಿಕತೆ ಬಳಲುತ್ತಿರುವ ಮಕ್ಕಳಿಗೆ ಹಾಲು ಕುಡಿಸುವುದರ ಮುಖಾಂತರವಾಗಿ ನಾಗರ ಪಂಚಮಿಯನ್ನ ಬಸವ ಪಂಚಮಿಯನ್ನಾಗಿ ಆಚರಿಸಬೇಕೆಂದು ವೆಂಕಟೇಶ್ ಬೇಟೆಗಾರ್ ಅವರು ತಿಳಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ನಾವು ಹಿಂದುಳಿದ ಜನ ಮೂಢನಂಬಿಕೆಯಿಂದ ಬಹಳಷ್ಟು ಹಿಂದೆ ಉಳಿದಿದ್ದೇವೆ. ಹಾಗಾಗಿ ನಾವೆಲ್ಲ ಮುಂದೆ ಬರುವ ಪ್ರಯತ್ನ ಮಾಡಬೇಕು ಎಂದರು. ರಮೇಶ್ ದೊರೆ ಅಲ್ಲಾ ಮಾತನಾಡಿ, ಉತ್ತಿಗೆ ಹಾಲೆರೆದರೆ ನಿಜವಾಗಿ ಹಾಲು ಕುಡಿಯುತ್ತದೆ ಅಥವಾ ಇಲ್ಲ ಎಂದು ನಾವೆಲ್ಲ ತಿಳಿದುಕೊಳ್ಳಬೇಕಾಗುತ್ತದೆ. ಹಾಗಾಗಿ ಹಬ್ಬಿ ಹರಿದಿನಗಳನ್ನು ಕುರಿ ಕೋಣಗಳನ್ನು ಕೊಯ್ಯುತ್ತಾ ಆಡಂಬರದ ಖರ್ಚಿಗೆ ಒಳಗಾಗಿ ನಮ್ಮ ಸಂಸಾರ ಹಿಂದುಳಿದಿದೆ. ಹಾಗಾಗಿ ಮೌಢ್ಯದಿಂದ ಹೊರಬರಬೇಕು ಎಂದರು. ಹಾಗಾಗಿ ನಾಗರ ಪಂಚಮಿಯನ್ನ ಬಸವ ಪಂಚಮಿಯನ್ನಾಗ ನಾವು ಆಚರಣೆ ಮಾಡಬೇಕಾಗುತ್ತೆ. ನಾವು ದೇವರಿಗೆ ಕೈ ಮುಗಿಯೋಣ, ಪೂಜಿಸೋಣ, ಆರಾಧಿಸೋಣ. ಆದರೆ ಬೇಡ ಅಂತ ಹೇಳೋದಿಲ್ಲ. ಆಗಲೇ ನಮಗೆ ದೇವರ ದಿಂಡರು ಮಾಡೋದ್ರ ಮುಖಾಂತರ ಅನೇಕ ಖರ್ಚು ಕಂದಾಯ ಮಾಡೋದು, ನಿಂಬೆ ಹಣ್ಣಿಗೆ ಹಂಚಿ ಎದುರಿ ಹೋಗುವುದು, ಹೀಗೆ ತಾಯ್ತ ಕಟ್ಟಿಕೊಂಡು ನಮ್ಮ ಜೀವನ ಬಾಳುವುದನ್ನು ಬಿಟ್ಟು ಒಳ್ಳೆಯ ವಿಚಾರದಿಂದ ಬದುಕಿ ಈ ಒಂದು ಉದ್ದಕ್ಕೆ ಮತ್ತು ನಾಗರ ಪಂಚಮಕ್ಕೆ ಕಲ್ಲು ನಾಗರಿಗೆ ಹಾಲು ಕಡಿಮೆ ಮಾಡಿ ಇಂಥ ಬಡವರಿಗೆ, ನಿರ್ಗತಿಕರಿಗೆ ಹಾಲು ಹಂಚುವುದರ ಮುಖಾಂತರ ನಾವು ಒಳ್ಳೆಯ ಕಾರ್ಯಕ್ರಮ ಮಾಡಿಕೊಂಡು ಹೋಗಬೇಕೆಂದು ಈ ಸಂದರ್ಭದಲ್ಲಿ ಗೋಪಾಲ್ ನಾಯಕ್ ಗುಡಾಳ್ಕೇರಿ, ಹನುಮಂತ ಕಟ್ಟಿಮನಿ, ಗೋವಿಂದಪ್ಪ ದೊರೆವಾಗಕೇರಿ, ಸಂಜೀವಪ್ಪ ಕಟ್ಟಿಮನಿ, ಮಾರಪ್ಪ ಕುಂಬಾರಪೇಟ್, ನಿಂಗಪ್ಪ ಕುರಿ ವೆಂಕಟೇಶ್, ಬಿಎಸ್ಎನ್ಎಲ್ ಹಾಗೂ ವೆಂಕಟೇಶ್ ಬೇಟೆಗಾರ್, ರಮೇಶ್ ದೊರೆ ಹಲ್ದಾಳ್ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಎಚ್ಎಂ ಹವಾಲ್ದಾರ್, RJ32 ಕನ್ನಡ ನ್ಯೂಸ್, ಸುರಪುರ. ದಲಿತರ ನಾಯಕ ಜಾರಕಿಹೊಳಿ ಸರ್ಕಾರ ಅವರಿಗೆ, ದಲಿತರ ನಾಯಕ ಜಾರಕಿಹೊಳಿ ಸರ್ಕಾರ ಅವರಿಗೆ. ನಾಗರ ಪಂಚಮಿ ಹಬ್ಬ ಅಲ್ಲದೆ ಬಸವ ಪಂಚಮಿ ಹಬ್ಬವಾಗಿ ನಾವು ಆಚರಿಸಬೇಕು. ಬಸವ ಪಂಚಮಿ ಅಂದರೆ ನಾಗರ ಪಂಚಮಿ. ನಾವು ಸುಮಾರು 5 ದಿನಗಳ ಕಾಲ ನಾವು ಇವತ್ತಿನ ದಿವಸ ನಾಗರ ಪಂಚಮಿ ಅಂತ ನಾವು ಹಬ್ಬವಾಗಿ ಆಚರಿಸ ಮಾಡ್ತೀವಿ. ನಾಗರ ಪಂಚಮಿ ಅಲ್ಲ, ಇದು ಬಸವ ಪಂಚಮಿ. ಬಸವ ಪಂಚಮಿ ಅಂತಂದರೆ ಈಗ ಹುತ್ತಿಗೆ ಹೋಗಿ ಹಾಲನ್ನು ಎರ್ತೀವಿ. ಹಾಲು ಹುತ್ತಿಗೆ ಎರ್ತಕ್ಕಿಂತ ಹಾಲನ್ನು ನಾಗರ ಶರ್ಪ ಹಾಲು ಕುಡಿಯೋದಿಲ್ಲ. ಇಂಥ ಹಾಲು ಕುಡಿದ್ರೆ ಅದು ನಾಗರ ಹಾವು. ನಾಗರ ಪಂಚಮಿ ಬದಲು ಬಸವ ಪಂಚಮಿಯಾಗಿ ನಾವು ಆಚರಿಸತಕ್ಕಂಥ ಸಂದರ್ಭ. ಬಸವ ಪಂಚಮಿ ಅಂತಂದ್ರೆ ಈಗ ಹಾಲಿಗೋಗಿ ಹುತ್ತಿಗೋಗಿ ಹಾಲು ಹಾಕಿದ್ರೆ ಎಷ್ಟೋ ಲಕ್ಷಾಂತರ ಲೀಟರ್ ಹಾಲು ಇವತ್ತಿನ ದಿನ ವೇಸ್ಟ್ ಆಗ್ತದ. ಈಗ ಹುತ್ತನ್ನ ನಿರ್ಮಾಣ ಮಾಡಿದಂತ ಇರುವೆಗೆ ನಾವು ಆಹಾರ ಕೊಡ್ಬೇಕಾದ್ರೆ ಈಗ ಬೆಲ್ಲದ ನೀರನ್ನು ಹುತ್ತಿಗೆ ಹಾಕಿದ್ರೆ ಅದು ಇರುವೆ, ಆ ಹುತ್ತು ಕಟ್ಟಿದಂತ ಇರುವೆಗೆ ಆಹಾರ ಹಾಕಿದಂಗೆ ಆಗ್ತದ. ಇದು ಹಾಲನ್ನು ಎರಿಬಾರದು, ಹಾಲನ್ನು ವೇಸ್ಟ್ ಮಾಡಬಾರ್ದು. ಹಾಲಿನ ಅವಶ್ಯಕತೆ ಯಾರಿಗದ? ಇಂಥ ಮಕ್ಕಳಿಗೆ ಅದ. ಅಪೌಷ್ಟಿಕದಿಂದ ಹೋಳಿಗೆ ಉದ್ಯಮ ಮಾಡಿ ನಾವು ಹಬ್ಬಗಳನ್ನು ಆಚರಿಸಬೇಕು. ನಮ್ಮ ಸಾರ್ವಜನಿಕರು ಜನರು ಈಗ ಹೋಗಿ ಲಕ್ಷಾಂತರ ರೂಪಾಯಿ ಮಾಡಿ ಬ್ಯಾಂಕಿಗೆ ಹೋಗಿ ಮತ್ತೆ ಸಾಲಕ್ಕೆ ಗುರಿ ಆಗ್ತಾ ಇದ್ದಾರೆ. ಆಚರಿಸಲೇಬೇಕು. ಇವತ್ತು ನಾವು ಅನಾದಿ ಕಾಲದಿಂದಲೂ ನಾಗರ ಪಂಚಮಿಯನ್ನ ಆಚರಿಸಿಕೊಂಡು ಬರ್ತಾ ಇದ್ದೀವಿ. ನಾಗರ ಪಂಚಮಿ ಹಬ್ಬದ ವಿಶೇಷತೆ ಏನಂದ್ರೆ, ನಮ್ಮ ಅನಾದಿ ಕಾಲದಿಂದ ನಮ್ಮ ಹಿರಿಯರು, ನಮ್ಮ ಮುತ್ತಜ್ಜರು, ಅಜ್ಜರು ಸೇರಿ ಈ ಹಬ್ಬವನ್ನು ಸುಮಾರು 3-4 ದಿನಗಳ ಕಾಲ ಉಂಡಿ ಹಾಲು, ಹಣ್ಣು, ಸಿಹಿ ಹೀಗೆ ತಯಾರಿಸಿ ಹಾಲನ್ನು ಒಯ್ದು ಉದ್ದಕ್ಕೆ ಹಾಕುವುದಾಗಲಿ, ಹಾಲನ್ನು ಒಯ್ದು ಕಲ್ಲು ನಾಗರಕ್ಕೆ ಹಾಕುವುದಾಗಲಿ ಹೀಗೆ